ಪಾಟ್ನಾ ಜಿಲ್ಲೆಯ ಬೆಕ್ರಂ ಬ್ಲಾಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಕುಮಾರಿ ಅನಿತಾ ಎಂಬುವವರಿಗೆ ಎದುರಾದ ಪರಿಸ್ಥಿತಿ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಿದೆ. ತೀವ್ರ ಜ್ವರ ಮತ್ತು ಅಶಕ್ತತೆಯಿಂದ ಹಾಸಿಗೆ ಹಿಡಿದಿದ್ದ ಮಹಿಳೆಗೆ ರಜೆ ನೀಡಲು ನಿರಾಕರಿಸಿದ ಮಕ್ಕಳ ಅಭಿವೃದ್ಧಿ ಯೋಜನಾ ಅಧಿಕಾರಿ ಅನಾರೋಗ್ಯಕ್ಕೆ ಪ್ರತ್ಯಕ್ಷ ಪುರಾವೆ ನೀಡುವಂತೆ ಆದೇಶಿಸಿದ್ರು. ಇನ್ನು ಅಮಾನವೀಯತೆಯ ಪರಮಾವಧಿ ಇದು ಅಂತ ಹೇಳಬಹುದು. ಕೆಲಸ ಕಳೆದುಕೊಳ್ಳುವ ಭೀತಿಯಿಂದಾಗಿ ಆಸ್ಪತ್ರೆಯ ಐವಿ ಡ್ರಿಪ್ ಸೆಟ್ ಸಮೇತ ಪತಿಯ ಸಹಾಯದಿಂದ ನಡುಗುತ್ತಾ ಕಚೇರಿಗೆ ಹಾಜರಾದ ಆಕೆಯ ದೃಶ್ಯಗಳು ಆಡಳಿತ ಯಂತ್ರದ ಕ್ರೌರ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ವ್ಯಕ್ತಿಯೊಬ್ಬರು ಚೇತರಿಸಿಕೊಳ್ಳುವ ಮೊದಲೇ ಇಂಥ ಅನಿವಾರ್ಯತೆಗೆ ಸಿಲುಕಿದ್ದು ಸರ್ಕಾರದ ಆಡಳಿತದ ಮೇಲಿನ ಹಿಡಿತವನ್ನ ಪ್ರಶ್ನಿಸುವಂತೆ ಮಾಡಿದೆ. ಒಬ್ಬ ಮಹಿಳಾ ನೌಕರಳಿಗೆ ಕನಿಷ್ಠ ಮಾನವೀಯತೆ ತೋರದ ಅಧಿಕಾರಿಗಳ ಈ ಧೋರಣೆ ಇಲಾಖೆಯ ಘನತೆಗೆ ತಕ್ಕುದೆ. ಅನಾರೋಗ್ಯದ ಸಮಯದಲ್ಲಿ ವೈದ್ಯಕೀಯ ಪತ್ರಕ್ಕಿಂತಲೂ ಹೆಚ್ಚಾಗಿ ದೃಶ್ಯ ಪುರಾವೆ ಕೇಳುವುದು ಯಾವ ಕಾನೂನಿನಲ್ಲಿದೆ? ಕೆಳಹಂತದ ನೌಕರರನ್ನ ಜೀತದಾಳುಗಳಂತೆ ಕಾಣುವ ಇಂತಹ ಅಧಿಕಾರಿಗಳ ವಿರುದ್ಧ ಸರ್ಕಾರ ಯಾಕೆ ತಕ್ಷಣವೇ ಶಿಸ್ತು ಕ್ರಮವನ್ನ ಕೈಗೊಳ್ತಾ ಇಲ್ಲ? ಸಮಾಜ ಕಲ್ಯಾಣ ಇಲಾಖೆಯಲ್ಲೇ ಮಹಿಳೆಯೊಬ್ಬರಿಗೆ ಇಂತಹ ದೌರ್ಜನ್ಯ ನಡೀತಾ ಇದ್ರೆ ಸಾಮಾನ್ಯ ಜನರ ಸ್ಥಿತಿ ಹೇಗಿರಬಹುದು? ರಜೆ ನೀಡಲು ಇಷ್ಟೊಂದು ಕಠಿಣ ಷರತ್ತುಗಳನ್ನು ಒಡ್ಡುವ ಮೂಲಕ ಸರ್ಕಾರಿ ವ್ಯವಸ್ಥೆಯು ನೌಕರರ ಪ್ರಾಣದ ಜೊತೆ ಆಟ ಆಡ್ತಾ ಇದೆಯಾ? ವಿಡಿಯೋ ಸಾಕ್ಷ್ಯಗಳು ಕಣ್ಣೆದುರಿಗಿದ್ರೂ ತನಿಖೆಯ ಹೆಸರಿನಲ್ಲಿ ಕಾಲಹರಣ ಮಾಡುವುದು ಎಷ್ಟು ಸರಿ? ಸದ್ಯಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ.